ಕೇರಳದ ಭಗವತಿ ದೇವಾಲಯದ ಮಹತ್ವವೇನೆಂದರೆ, ನಟ ದರ್ಶನ್ ಅವರು ಇಂದು ಕೇರಳದ ಮೂಡಾಯಿಕಾವು ಭಗವತಿ ದೇವಾಲಯಕ್ಕೆ ಭೇಟಿ ನೀಡಿದ್ದರು. ದರ್ಶನ್ ಇತ್ತೀಚೆಗೆ ಹಲವು ದೇವಾಲಯಗಳಿಗೆ ಭೇಟಿ ನೀಡಿದ್ದಾರೆ. ಆದರೆ ಈ ದೇವಾಲಯದ ಭೇಟಿ ಬಹಳ ಮಹತ್ವವನ್ನು ಪಡೆದಿದೆ. ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಅವರು ಜೈಲಿನಿಂದ ಜಾಮೀನು ಪಡೆದು ಹೊರಗೆ ಬಂದ ನಂತರ ಭಾರೀ ಸುದ್ದಿಯಲ್ಲಿದ್ದಾರೆ. ಈಗಾಗಲೇ ದರ್ಶನ್ ಎಂದರೆ ಜಾಸ್ತಿ ಹವಾ ಇತ್ತು. ಆದರೆ ದರ್ಶನ್ ಜೈಲಿನಿಂದ ಹೊರಗೆ ಬಂದ ನಂತರ ಕ್ರೇಜ್ ಮತ್ತಷ್ಟು ಹೆಚ್ಚಾಗಿದೆ. ಅವರು ಏನೇ ಮಾಡಿದರೂ ಸುದ್ದಿಯಾಗುತ್ತಿದೆ. ಇತ್ತೀಚೆಗೆ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರನ್ನೂ ಅನ್ಫಾಲೋ ಮಾಡಿದಾಗ ಅದೊಂದು ರೀತಿಯ ದೊಡ್ಡ ಚರ್ಚೆಯಾಗಿತ್ತು. ಸುಮಲತಾ, ಅಂಬರೀಷ್ ಹಾಗೂ ದರ್ಶನ್ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು ಕೇಳಿಬಂತು. ಇವೆಲ್ಲ ಆಗಿರುವಾಗಲೇ ದರ್ಶನ್ ನಡೆ ಕುತೂಹಲ ಮೂಡಿಸಿದೆ. ದರ್ಶನ್ ರವರು ಇತ್ತೀಚೆಗೆ ಕೇರಳದ ಪ್ರಸಿದ್ಧ ಮೂಡಾಯಿಕಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಮೂಡಾಯಿಕಾವು ದೇವಸ್ಥಾನದ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದ್ದವರು ಕೂಡ ಈ ದೇವಸ್ಥಾನ ಹೆಸರು ಕೇಳಿದಾಗ ಭಕ್ತಿಯ ಜೊತೆಗೆ ಭಯ ಕೂಡ ಪಡುತ್ತಾರೆ. ಮೂಡಾಯಿಕಾವು ಎಂಬ ಪವರ್ಫುಲ್ ದೇವಸ್ಥಾನವು ಜೊತೆಗೆ ಶತ್ರು ಸಂಹಾರ, ಪೂಜೆ, ತ್ರಿಕಾಲ ಪುಷ್ಪಾಂಜಲಿ, ರಕ್ತ ಪುಷ್ಪಾಂಜಲಿ ಎನ್ನುವ ಸೇವೆಗಳು, ಮಾಟ ಮಂತ್ರ ನಿವಾರಣೆಗೆ, ಹೀಗೆ ಹಲವಾರು ವಿಚಾರಗಳಿಗೆ ಅನೇಕ ಅನುಕೂಲವನ್ನು ಕೊಡುವಂತಹ ದೇವಸ್ಥಾನವಾಗಿದೆ. ವೀಕ್ಷಕರೇ, ಈ ಮೂಡಾಯಿಕಾವು ಭದ್ರಕಾಳಿ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಉಗ್ರ ರೂಪವನ್ನು ಹೊಂದಿದೆ ಮತ್ತು ಇದನ್ನು ಉತ್ತರ ಕೇರಳದ ಭದ್ರಕಾಳಿ ದೇವಾಲಯಗಳ ತಾಯಿ ದೇವಾಲಯ ಎಂದು ಪರಿಗಣಿಸಲಾಗುತ್ತದೆ. ತಿರುವರ್ಕೂರ್ ದೇವಾಲಯದಿಂದ ಹುಟ್ಟಿಕೊಂಡ ಆಚರಣೆಗಳ ಮೂಲಕ ಅನೇಕ ಪ್ರಾದೇಶಿಕ ದೇವಾಲಯಗಳಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಪದ್ಧತಿ ಇದಕ್ಕೆ ಕಾರಣವಾಗಿದೆ. ಕೇರಳದಲ್ಲಿ ಆ ದೇವಾಲಯವನ್ನು ಮೂಡಾಯಿಕಾವು ದೇವತೆಯ ಅವತಾರಗಳೆಂದೇ ಪರಿಗಣಿಸಲಾಗುತ್ತದೆ. ದೇವಾಲಯ ಸಂಕೀರ್ಣದಲ್ಲಿ ಶಿವ, ಸಪ್ತ ಮಾತೃ, ಗಣಪತಿ, ವೀರಭದ್ರ, ಕ್ಷೇತ್ರಪಾಲ ಮತ್ತು ಶಾಸ್ತ್ರವು ದೇವತೆಗಳಿವೆ. ಸ್ಥಳೀಯ ಜಾನಪದ ಪ್ರಕಾರ ಈ ದೇವಾಲಯವು ಮಾಟ ಮಂತ್ರ, ತಂತ್ರ, ನಿಗೂಢ ಮಾಟಗಳನ್ನು ತೆಗೆದುಹಾಕಲು ಆಶ್ರಯ ನೀಡುವ ಸ್ಥಳವಾಗಿದೆ ಎಂಬುದು ನಂಬಿಕೆಯಾಗಿದೆ. ಶಕ್ತಿ ದೇವತೆಗಳ ಆರಾಧನೆ ಎಂಬುದು ಕೇರಳದಲ್ಲಿ ತಂತ್ರ ಮತ್ತು ಭದ್ರಕಾಳಿ ಪೂಜೆಯ ನಡುವೆ ಸಂಬಂಧವಿದೆ. ಶಕ್ತಿಯ ಅಭಿವ್ಯಕ್ತಿಯಾದ ಭದ್ರಕಾಳಿಯನ್ನು ಹೆಚ್ಚಾಗಿ ಆಚರಣೆಗಳು, ಮಂತ್ರಗಳು ಮತ್ತು ಯಂತ್ರಗಳನ್ನು ಒಳಗೊಂಡ ತಾಂತ್ರಿಕ ಆಚರಣೆಗಳಲ್ಲಿ ಸಂಯೋಜಿಸಲಾಗುತ್ತದೆ. ಭದ್ರಕಾಳಿ ಪೂಜೆಯು ಭಾರತಾದ್ಯಂತ ಪ್ರಾದೇಶಿಕವಾಗಿ ಬದಲಾಗುತ್ತದೆ. ಕೇರಳದಲ್ಲಿ ಸಂಪ್ರದಾಯಗಳಲ್ಲಿ ಗುರುತಿ ನಂತಹ ಆಚರಣೆಗಳು ಮತ್ತು ದೈತ್ಯಂನಂತಹ ಧಾರ್ಮಿಕ ನೃತ್ಯಗಳು ಸೇರಿವೆ. ಇದು ಸ್ಥಳೀಯ ನಿರೂಪಣೆಗಳು ಮತ್ತು ಪ್ರಾದೇಶಿಕ ಪಠ್ಯಗಳನ್ನು ಬಿಂಬಿತವಾಗಿವೆ. ವೀಕ್ಷಕರೇ, ಇನ್ನೂ ಹೆಚ್ಚಿನ ನಮ್ಮ ವಿಡಿಯೋಗಳಿಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.